ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಒಳ ಮೀಸಲಾತಿಯನ್ನು ಕೊಡುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಕೊಟ್ಟು ತೀರ್ಪು ಕೊಟ್ಬಿಟ್ಟಿದೆ. ಆದರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಕೆಲವು ಕಡೆ ಭಾರತ್ ಬಂದನ್ನು ಆಚರಿಸ್ಕೊಂಡಿದ್ದಾರೆ. ಅದಕ್ಕೆ ಮಿಶ್ರ ಪ್ರತಿಕ್ರಿಯೆ ಬಂದಿದೆ. ಜಾರ್ಖಂಡ್ನಲ್ಲಿ ಪೂರ್ಣ ಆಗಿದೆ. ಮೇ ಬಿ ಸ್ಟೇಟ್ ಹ್ಯಾಸ್ ಸಪೋರ್ಟೆಡ್ ಇಟ್. ಆಗ ರಾಂಚಿ ಗಿಂಚಿ ಕಡೆ ಎಲ್ಲ. ಇನ್ನು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನವರು ಬೆಂಬಲ ಕೊಡೋಕೆ ಹೋಗಿದ್ದಾರೆ. ಬಟ್ ಆದರೂ ಅದೇನು ಬಂದೇನು ಮಿಶ್ರ ಪ್ರತಿಕ್ರಿಯೆ. ಒರಿಸ್ಸಾನಲ್ಲಿ ಒಂಚೂರು ಎಫೆಕ್ಟ್ ಆಗಿದೆ. ಬಿಹಾರ್ನಲ್ಲಿ ಬಂದಿಂದಾಗಿ ವಾಹನ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಕರ್ನಾಟಕದಲ್ಲಿ ಯಾವ ಎಫೆಕ್ಟು ಆಗಿಲ್ಲ. ಬಂದಿತ್ತ ಅಂತ ಯಾರು ಕೇಳಬೇಕಿಲ್ಲ. ನಮ್ಮಲ್ಲಿ ಎಂದಿನಂತೆ ಇತ್ತು. ಏನಕ್ಕದು ಮೂಡ ಎಫೆಕ್ಟಾ? ಅದರಿಂದ ಇದು ಬಿಟ್ಬಿಟ್ರ ಏನೋ ಗೊತ್ತಿಲ್ಲ. ಬಟ್ ಅದೇನಾರು ಇರಲಿ. ಪ್ರಶ್ನೆ, ಕರ್ನಾಟಕದಲ್ಲಿ ಈಗ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಒಂದು ನಿಲುವಿಗೆ ಒಂದು ತೀರ್ಮಾನ ಹೇಳಬೇಕು. ನೀವು ಇಲ್ಲಿ ಒಳ ಮೀಸಲಾತಿಯನ್ನು ಒಪ್ತೀರೋ ಒಪ್ಪಲ್ವೋ ಅಂತ. ಬಿಕಾಸ್ ಕರ್ನಾಟಕದಲ್ಲಿ ಅದು ಭಾಳ ಗಲಾಟೆ ಮಾಡಿರೋ ವಿಚಾರ. ಹಂಗಾಗಿ ತಾನೇ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಒಳ ಮೀಸಲಾತಿ ಕೊಟ್ಟರು ಅವ್ರಿಗೆ. ಅದು ಕೊಟ್ಟು ಕಚಿಪಿಚಿ ಆಗೋಯ್ತಲ್ಲ ಈಗ. ಹಾಗಾಗಿ ಈಗ ಅದು ಚುನಾವಣೆ ಸಂದರ್ಭದಲ್ಲಿ ಹಾಗಾಗಿ ಅವಾಗ ಅವರೆಲ್ಲ ಒಳ ಮೀಸಲಾತಿ ಪಡೆದವರು ಪರಿಶಿಷ್ಟ ಜಾತಿನಲ್ಲಿ ಅವರಿದು ಐತಿಹಾಸಿಕ ಜಯ, ಐತಿಹಾಸಿಕ ನಿರ್ಣಯ, ಪ್ರಪಂಚದ ಅದ್ಭುತ ವಿಜಯ ನಮ್ಮದು ಅಂತೆಲ್ಲ ಹೇಳ್ಕೊಂಡಿದ್ರು ಅವರು. ಹಾಗಾಗಿ ಇಲ್ಲಿ ಅದಕ್ಕೆ ಡಿಮಾಂಡ್ ಇದ್ದಂಗಿದೆ. ಅದನ್ನ ಕಾಂಗ್ರೆಸ್ ಏನ್ ನಿರ್ಧಾರ ಅಂತ ಹೇಳಬೇಕು. ಸರ್ಕಾರ ಕಾಂಗ್ರೆಸ್ ಇಲ್ಲಿ ಹೇಳ್ಬೇಕಲ್ಲ. ಕೋಲ್ಕತ್ತಾದ ಅರ್ಜಿಕರ ಆಸ್ಪತ್ರೆಯಲ್ಲಿ ಯುವ ವೈದ್ಯೆಯ ಅತ್ಯಾಚಾರ ಪ್ರಕರಣ ಸಂಬಂಧ ವೈದ್ಯರ ಭದ್ರತೆ ಸಂಬಂಧಿತವಾಗಿ ಸುಪ್ರೀಂ ಕೋರ್ಟ್ ಖಾತ್ರಿ ನೀಡಿದ ಬೆನ್ನಲ್ಲೇ ದೇಶದ ಬಹುತೇಕ ಕಡೆ ವೈದ್ಯರು ಪ್ರತಿಭಟನೆಯನ್ನು ವಾಪಸ್ ಪಡೆದರು, ಕರ್ತವ್ಯಕ್ಕೆ ಹಾಜರಾದರು. ಘಟನೆ ನಡೆದ ಅರ್ಜಿಕರ ಆಸ್ಪತ್ರೆಯಲ್ಲೂ ಕೂಡ ಸಿಆರ್ಪಿಎಫ್ ಭದ್ರತೆಯನ್ನು ಒದಗಿಸಲಾಗಿದೆ. ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ಗೆ ಮಂಪರು ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಸಿಬಿಐ ಮುಂದಾಗಿದೆ. ಆರೋಪಿ ಪರವಾಗಿ ಯಾರೂ ಕೂಡ ವಕಾಲತ್ತು ವಹಿಸಲ್ಲ ಅಂತ ವಕೀಲರು ನಿರ್ಧಾರ ಮಾಡಿದ್ದಾರೆ. ಅತ್ತ ಮಹಾರಾಷ್ಟ್ರದ ಬದಲಾಪುರದಲ್ಲಿ ಕಿಂಡರ್ ಗಾರ್ಡನ್ ಮಕ್ಕಳ ಮೇಲೆ ನಡೆದಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸೋದಕ್ಕೆ ವಿಳಂಬ ಮಾಡಿದ್ರು. ಆದರೆ ಪ್ರತಿಭಟನೆ ಮಾಡಿದವರ ಮೇಲೆ ಮಾತ್ರ ಕ್ವಿಕ್ ಆಗಿ ಕ್ರಮ ತೆಗೆದುಕೊಂಡಿದ್ದಾರೆ. 70 ಮಂದಿಯನ್ನು ಬಂಧಿಸಿದ್ದಾರೆ. 500ಕ್ಕೂ ಹೆಚ್ಚು ಮಂದಿಯ ವಿರುದ್ಧ 5 ಎಫ್ಐಆರ್ಗಳನ್ನು ದಾಖಲು ಮಾಡಲಾಗಿದೆ. ಪ್ರತಿಭಟನೆ ನಡೆದ 24 ಗಂಟೆಗಳ ಒಳಗಾಗಿ ಪ್ರತಿಭಟನಾಕಾರರ ವಿರುದ್ಧ ಈ ಕ್ರಮ ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರಗಳು ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಅಥವಾ ಮರ್ಡರ್ ಕೇಸ್ಗಳಲ್ಲಿ ಒಂದು ಪಕ್ಷಪಾತಿಯ ನಿಲುವನ್ನು ಯಾಕೆ ತಗೊಳತ್ವೆ ಅಂತಾನೆ ನನಗೆ ಅರ್ಥ ಆಗಲ್ಲ. ಅದನ್ನು ಏನಕ್ಕದು ಅಂತಾನೆ ಅರ್ಥ ಆಗಲ್ಲಪ್ಪ. ವೈ ಶುಡ್ ಸ್ಟೇಟ್ ಟೇಕ್ ಎ ಪೊಸಿಷನ್? ಇದರಲ್ಲಿ ಟ್ರೀಟ್ ಇಟ್ ಎ ಸಿಂಪಲ್ ಕ್ರೈಮ್ ಅಂತ ಮುಖಾಮುಖಿ ನೋಡಿದ್ರೆ ವಾಡದ ಒಳಗಾಕವನ ಅಂತ ಮಾಡುತ್ತಾನೆ ಅಷ್ಟೇ. ಯಾರಾದ್ರೂ ಆಗಲಿ ಜನಕ್ಕೂ ಖುಷಿ ಆಗುತ್ತೆ. ಅದು ಯಾಕೆ ತಗೊಳ್ತಾರೋ ಏನು. ಸುಪ್ರೀಂ ಕೋರ್ಟ್ ಹೇಳ್ತು ಅಂತ ವೈದ್ಯರು ಪಾಪ ಹಿಂದಕ್ಕೆ ಬಂದಿದ್ದಾರೆ. ಅದು ಸುಪ್ರೀಂ ಕೋರ್ಟ್ಗೆ ಅವ್ರುಗಳು ತೋರಿಸ್ತಿರೋ ಗೌರವ ಕೂಡ. CISF ಹಾಕಿದಾರಲ್ಲಿ, CRPF ಅಲ್ಲ ಅನ್ಸುತ್ತೆ, CISF ಹಾಕಿದ್ದಾರೆ. ಎಲ್ಲ ಆಸ್ಪತ್ರೆಗೂ CISF ಹಾಕ್ಸಕ್ಕಾಗಲ್ಲ ಸುಪ್ರೀಂ ಕೋರ್ಟಲ್ಲಿ. ನಾಳೆ ಆಸ್ಪತ್ರೆಗೆ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ಕೊಟ್ಟಿದ್ದಾರೆ. ಮುಂದೆ ನೋಡ್ಬೇಕಿದು. ಇದಕ್ಕೆ ತಳಮಟ್ಟದಲ್ಲಿ ಬುಡಮಟ್ಟದಲ್ಲೇ ರಿಪೇರಿ ಆಗಬೇಕಿದು. ಇಲ್ಲದೆ ಇದ್ರೆ ಎಲ್ಲ ಕಾಸ್ಮೆಟಿಕ್ ಆಗತ್ತೆ ಅಷ್ಟೇ ಅಂತ ಅನ್ಸತ್ತೆ.